Hello everyone, welcome back to obesity related one more topics. ಒಂದು ಪೋರ್ಷನ್ ಆಫ್ ಸೈಜ್, ಇನ್ನೊಂದು 8000 ಸ್ಟೆಪ್ಸ್ ಅಡಿ. ಇವೆರಡೂ ತುಂಬಾ ಇಂಪಾರ್ಟೆಂಟ್ ರೋಲು ಒಬೆಸಿಟಿ ಅಂದ್ರೆ ವೇಟ್ ಲಾಸ್ ಮಾಡಲಿಕ್ಕೆ. ಸೊ ಇನ್ನೊಂದು ಏನಂದ್ರೆ ಪೋರ್ಷನ್ ಆಫ್ ಸೈಜ್ ಅಂದ ತಕ್ಷಣ ಎಲ್ಲರಿಗೂ ನಾವು ತಿನ್ನೋ ಪೋರ್ಷನ್ ಎಷ್ಟಿರಬೇಕು ಅಂತ ಆಲ್ರೆಡಿ ಡಾಕ್ಟರ್ ಮಂಜುನಾಥ ಮ್ಯಾಮ್ ನಿಮಗೆ ಹೇಳಿರೋ ಹಾಗೆ 50% ನಮಗೆ ಫೈಬರ್ ಬೇಕು, 25% ಪ್ರೋಟೀನ್ ಬೇಕು, ಮತ್ತೆ ಇನ್ನು 25% ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಬೇಕು. ಸೊ ಇಲ್ಲಿ ನಾವು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂದ ತಕ್ಷಣ ಏನೇನು ಬರುತ್ತೆ, ಕಿನೋವಾ ಬರುತ್ತೆ, ಅಥವಾ ಗಾರ್ಡ್ ಫ್ಯಾಮಿಲಿ ಬರ್ಬೋದು, ಅಥವಾ ಸ್ಟಾರ್ಚ್ ವೆರಿ ಲೆಸ್ ಕ್ವಾಂಟಿಟಿ ಇರುವಂತ ಫುಡ್ ಅನ್ನ ಬರ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಕ್ಲಸ್ಟರ್ ಬೀನ್ಸ್ ಆಗಿರ್ಬೋದು, ಲಾಂಗ್ ಬೀನ್ಸ್ ಆಗಿರ್ಬೋದು, ಇದರಲ್ಲಿ ಸ್ಟಾರ್ಚ್ ಕಡಿಮೆ ಇರುತ್ತೆ, ಫೈಬರ್ ಪ್ರಮಾಣ ಚೆನ್ನಾಗಿರುತ್ತೆ. ಇನ್ನೊಂದು ಪ್ರೋಟೀನ್ ಅಂದ ತಕ್ಷಣ ವೆಜ್ ಸೋರ್ಸಸ್ ಪ್ರೋಟೀನ್ ಬರುತ್ತೆ, ನಾನ್ ವೆಜ್ ಸೋರ್ಸಸ್ ಪ್ರೋಟೀನ್ ಬರುತ್ತೆ. ಸೊ ವೆಜ್ ಸೋರ್ಸಸ್ ಪ್ರೋಟೀನ್ ಅಂದ ತಕ್ಷಣನೇ ನಮಗೆ ಪನೀರ್ ಆಗಿರ್ಬೋದು, ಟೋಫು ಆಗಿರ್ಬೋದು, ಅಥವಾ ಮೊಳಕೆ ಕಟ್ಟಿದ್ದು ಕಾಳುಗಳು ಆಗಿರ್ಬೋದು, ಅಥವಾ ಕಿನೋವಾ ಆಗಿರ್ಬೋದು, ಮಖಾನ ಆಗಿರ್ಬೋದು. ಓಕೆ, ನಾನ್ ವೆಜ್ ಸೋರ್ಸ್ ಪ್ರೋಟೀನ್ಸ್ ಅಂದ ತಕ್ಷಣ ಇದರಲ್ಲಿ ನಿಮಗೆ ಮಟನು, ಅದು ಫಿಶ್, ಚಿಕನ್ ಎಲ್ಲ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ನಾವು ಗುಡ್ ಫ್ಯಾಟು ಇದೆ, ಬ್ಯಾಡ್ ಫ್ಯಾಟು ಇದೆ, ಬಟ್ ಪ್ರೋಟೀನು ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್ ಮಟನ್, ಸೊ ಇದರಲ್ಲಿ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಆದಷ್ಟು ನಾವು ಅವಾಯ್ಡ್ ಮಾಡಿದ್ದು ಒಳ್ಳೇದು, ಯಾಕಂದ್ರೆ ಇದರಿಂದ ವೇಟ್ ಗೇನ್ ಕೂಡ ಆಗುತ್ತೆ. ಸೊ ಎಷ್ಟು ಪೋರ್ಷನ್ ತಗೋಬೇಕು ಅದನ್ನ ಡೈಟಿಷಿಯನ್ ನಿಮಗೆ ಮಟನ್ ಪ್ರಮಾಣ ಎಷ್ಟಿರಬೇಕು, ಚಿಕನ್ ಎಷ್ಟಿರಬೇಕು ಅದು ಹೇಳ್ಕೊಡ್ತಾರೆ. ಇನ್ನೊಂದು ಫೈಬರ್, ಸೊ 50% ಫೈಬರ್. ಆ ಫೈಬರ್ ಅಲ್ಲಿ ಏನೇನು ತಗೋಬಹುದು, ಗ್ರೀನ್ ಲೀಫಿ ವೆಜಿಟೇಬಲ್ ತಗೋಬಹುದು, ಮೊಳಕೆ ಕಟ್ಟಿದ್ದು ಕಾಳುಗಳು ತಗೋಬಹುದು. ಅದು ಬಿಟ್ರೆ ಗಾರ್ಡ್ ಫ್ಯಾಮಿಲಿ, ರಿಚ್ ಗಾರ್ಡ್, ಹ್ಯಾಶ್ ಗಾರ್ಡ್, ಇದರಲ್ಲೂ ಫೈಬರ್ ಪ್ರಮಾಣ ತುಂಬಾ ಚೆನ್ನಾಗಿದೆ. ಓಕೆ, ಇನ್ನೊಂದು ಇದನ್ನ ತಗೋದ್ರಿಂದ ನಮಗೆ ಏನಾಗುತ್ತೆ, ವೇಟ್ ಲಾಸ್ ಆಗುತ್ತೆ, ಪ್ಲಸ್ ನಮ್ದು ಗ್ಲೈಸೆಮಿಕ್ ಕಂಟ್ರೋಲ್ ಕೂಡ ಆಗುತ್ತೆ. ಇನ್ನೊಂದು ಏನು ಅಂದ್ರೆ ನಮ್ದು ಮೆಟಬಾಲಿಸಮ್ ಬೂಸ್ಟ್ ಕೂಡ ಆಗುತ್ತೆ. ಇಲ್ಲಿ ಇವಾಗ ಇನ್ನೊಂದು 8000 ಸ್ಟೆಪ್ಸ್ ಡೇ, ಇದು ವಾಕಿಂಗ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಇದರಲ್ಲಿ ನಾವು 200 to 500 ಕ್ಯಾಲರಿ ಬರ್ನ್ ಮಾಡಬಹುದು. ಸೊ ಆದಷ್ಟು ಮಾರ್ನಿಂಗ್ ವಾಕ್ ಅನ್ನ ಹೋಗೋದು ಬಿಡಬೇಡಿ, ಮಾರ್ನಿಂಗ್ ವಾಕ್ ಕಂಪಲ್ಸರಿ ಮಾಡಿ. ಇನ್ನೊಂದು ಏನಂದ್ರೆ ಇವಾಗ ನೀವು ತುಂಬಾ ವಾಕ್ ಮಾಡೋದ್ರಿಂದ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಇದು ರಿಲೇಟೆಡ್ ಟು ಒಬೆಸಿಟಿ, BMI ಮೇಲೆ ಡಿಪೆಂಡ್ಸ್ ಇರುತ್ತೆ. ಓಕೆ, ಸೊ ಫ್ರೆಂಡ್ಸ್, ಬಿ ಹ್ಯಾಪಿ, ಬಿ ಹೆಲ್ದಿ. ಥ್ಯಾಂಕ್ ಯು.